ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಸಾಲೆ ವಡೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮಸಾಲೆ ವಡೆ ಮಾಡೋದಕ್ಕೆ ಬೇಕಾಗಿರೋದು, ನಾನು ಆಲ್ರೆಡಿ ಇಲ್ಲಿ 2 ಲೋಟ ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೀನಿ. 1 ಅವರ್ ನೆನೆಸಿದ್ದೀನಿ, ಸಾಕು. 1 ಅವರ್ ನೆನೆಸಿದ್ರೆ ಸಾಕು. ಅದ್ರ ಜೊತೆಗೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಸಬ್ಸಿಗೆ ಸೊಪ್ಪು. ಖಾರಕ್ಕೆ ನಾನು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 7-8 ಒಣಮೆಣ್ಸಿನ್ಕಾಯಿ, ಚಕ್ಕೆ, ಲವಂಗ, ಮತ್ತು ಶುಂಠಿ, ಬೆಳ್ಳುಳ್ಳಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟಿದ್ರೆ ನಿಮಗೆ ಮಸಾಲ ವಡೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಮೊದಲಿಗೆ ಖಾರ ರುಬ್ಕೊಳ್ಳೋದಕ್ಕೆ ಮಸಾಲೆ ವಡೆಗೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಬೆಳ್ಳುಳ್ಳಿ ಒಂದು 9 ಎಸಳು, ಮತ್ತು ಅದ್ರ ಜೊತೆಗೆ ಶುಂಠಿ ಮತ್ತು ಚಕ್ಕೆ, ಲವಂಗ. ಈ ಥರ ತರಿಯಾಗಿ ರುಬ್ಕೋಬೇಕಾಗತ್ತೆ. ಈಗ ಕಡಲೆಬೇಳೆ ರುಬ್ಕೊಳ್ಳೋಣ. ಇದನ್ನು ಕೂಡ ತರಿಯಾಗಿ ರುಬ್ಕೊಳ್ಳೋಣ. ಈ ಥರ ತರಿಯಾಗಿ ರುಬ್ಕೊಳ್ಳಿ. ಬಾಯಿಗೆ ಸಿಗುತ್ತೆ ವಡೆ ಅದು ಕಾಳು. ಈ ಥರ ಗಟ್ಟಿಗೆ ನೀರು ಹಾಕ್ಕೊಳ್ದರೆ ರುಬ್ಕೋಬೇಕು. ಈಗ ರುಬ್ಬಿರೋ ಮಸಾಲೆ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ, ಸ್ವಲ್ಪ ಸೋಡಾ, ಈರುಳ್ಳಿ, ಸಬ್ಬಕ್ಕಿ ಸೊಪ್ಪು. ನೀರು ಹಾಕ್ಕೊಳ್ದರೆ ಕಲಿಸ್ಕೋಬೇಕು, ಯಾಕಂದರೆ ಅದರಲ್ಲೇ ನೀರು ಹಾಕ್ಕೊಳ್ದೆ ಕಲಿಸ್ಕೋಬೇಕು, ಅದರಲ್ಲೇ ನೀರಿನ ಅಂಶ ಇರುತ್ತೆ. ಸೊ ಗಟ್ಟಿ ಕಲಿಸ್ಕೊಳ್ಳೋಣ. ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈ ಥರ ಉಂಡೆ ಮಾಡಿ ಈ ಥರ ತಟ್ಕೋಬೇಕಾಗತ್ತೆ. ತೆಳ್ಳಗೆ ತಟ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಹಾಕಿ ಈ ಥರ ಬಿಸಿ ಬಿಸಿ ವಡೆ ಮಾಡ್ಕೊಳ್ಳಿ. ಚಳಿ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ. ನೈಟ್ ಟೈಮಲ್ಲಿ ಚಳಿಗೆ ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗೂ ಬಂದಿದೆ. ಒಂದ್ಸರಿ ಟ್ರೈ ಮಾಡಿ ನೋಡಿ.